ಕಿಡ್ನಿ ಆ್ಯಕ್ಟ್ಸ್ ಲೈಕ್ ಫಿಲ್ಟರ್ ಇನ್ ದ ಬಾಡಿ. ಫಿಲ್ಟರ್ ಕೆಟ್ಟೋದ್ರೆ ಅದಕ್ಕೆ ನಾವು ಕಿಡ್ನಿ ವೈಫಲ್ಯ ಅಂತ ಹೇಳ್ತೀವಿ. ಕಿಡ್ನಿ ಫೇಲಿಯರ್ ಆಗುವಂಥದ್ದು ಯಾವ್ದಾದ್ರು ಏಜ್ ಇದೆಯಾ ಸರ್? ಕೆಲವು ಮಕ್ಕಳಿಗೆ ಕೂಡ ಆಗ್ತದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಮ್ಗೆ ಯಾರಾದ್ರೊಬ್ರು ಡೋನರ್ ಬೇಕು. ನಮ್ಮ ದೇಶದ ಕಾನೂನಿನ ಪ್ರಕಾರ ಈಗ ಫಸ್ಟ್ ಡಿಗ್ರಿ ರಿಲೇಷನ್ಶಿಪ್ನವರು ಮಾತ್ರ ಡೊನೇಷನ್ ಮಾಡಬಹುದು ಅಂತ ಒಂದು ರೂಲ್ಸ್ ಇದೆ. ಆಸ್ಪತ್ರೆಗೆ ಬಂದು ಕಿಡ್ನಿ ಕೊಟ್ಟರೆ ಹಣ ಕೊಡ್ತಾರೆ ಅಂತ ಹೇಳ್ತಾರೆ. ದುಡ್ಡಿಗೋಸ್ಕರ ಅಂಗಾಂಗ ದಾನ ಮಾಡೋದು ಅಪರಾಧ. ಯಾವುದೇ ಆಸ್ಪತ್ರೆ ಮಾಡೋದು ಇಲ್ಲ. ಕಿಡ್ನಿ ಫೇಲಿಯರ್ ಆದರೆ ಒಂದು ಡಯಾಲಿಸಿಸ್ ಮಾಡ್ಬೋದು, ಇಲ್ಲರೆ ರೀನಲ್ ಟ್ರಾನ್ಸ್ಪ್ಲಾಂಟ್. ಅದು ಸ್ವಲ್ಪ ಪೇನ್ಫುಲ್ ಪ್ರೊಸೀಜರು ಇರ್ಬೋದು. ಎವ್ರಿ ಟೈಮ್ ಅವ್ರು ಬರುವಾಗ ಅವ್ರಿಗೆ ಪ್ರಿಕ್ ಮಾಡಬೇಕು, ಬ್ಲಡ್ ಹೋಗ್ತದೆ, ಬ್ಲಡ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಟ್ಯಾಬ್ಲೆಟ್ ತಗೊಳ್ಬೇಕು, ಸೊ ಇಂಜೆಕ್ಷನ್ಸ್ ತಗೊಳ್ಬೇಕು, ಇದೆಲ್ಲ ಇದೆ. ಪರ್ಸನ್ ಒಂದು ಕಿಡ್ನಿ ಕೊಟ್ಟ ಅಂತಾದರೆ ಒಂದು ಕಿಡ್ನಿಯಲ್ಲಿ ಅವನಿಗೆ ನಾರ್ಮಲ್ ಇರ್ಬೋದಾ? ಒಂದು ಕಿಡ್ನಿಯಿಂದ ಅವರ ಜೀವನ ಪರ್ಯಂತ ಏನೂ ತೊಂದರೆ ಆಗೋದಿಲ್ಲ. ಇವಾಗ ಹೊಸದಾದಂಥ ಆವಿಷ್ಕಾರ ಬಂದಿದೆ, ರೋಬೋಟಿಕ್ ಸರ್ಜರಿ ಅಂತ. ರೋಬೋಟ್ ಸರ್ಜರಿ ಮಾಡೋದಿಲ್ಲ. ರೋಬೋಟದ ಅಸಿಸ್ಟೆಂಟಲ್ಲಿ ನಾವು ಮಾಡೋದು. ಅಸಿಸ್ಟೆನ್ಸ್ ಅದು ಖಾಲಿ ನಾವು ಮಾಡೋ ಯಾವುದು ಕಮಾಂಡ್ ಕೊಡ್ತೇವೆ ಅದನ್ನು ಮಾತ್ರ ಅದು ಮಾಡ್ತದೆ. ಅದರಷ್ಟಕ್ಕೆ ಅದು ಮಾಡುವ ಪ್ರಶ್ನೆಯೇ ಇಲ್ಲ. ಕಿಡ್ನಿ ಫೇಲಿಯರ್ ಆಗಿರುವಂಥ ಪೇಷಂಟ್ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ, ಮತ್ತೆ ಅವ್ರಿಗೆ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದಾ ಸರ್? ಯಾವುದೇ ಅಂಗಾಂಗವನ್ನು ಬೇರೆ ವ್ಯಕ್ತಿಯಿಂದ ತಂದು ಇನ್ನೊಂದು ವ್ಯಕ್ತಿಗೆ ಹಾಕಿದರೆ ಕೂಡ ಬಾಡಿ ರಿಜೆಕ್ಟ್ ಮಾಡ್ತದೆ.